ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಶಟಲ್ ಟ್ಯಾಟಿಂಗ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಬಿಗಿನರ್ಸ್ಗೆ. ಸೊ ನೋಡಿ, ಈ ರೀತಿ ಡಿಸೈನ್ ಮಾಡಿಕೊಂಡು ಆಮೇಲೆ ನಾವು ಸೀರೆಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಲೇಸ್ ಥರ ಕಾಣಿಸುತ್ತೆ ವರ್ಕ್ ಮಾಡೋದಿದು. ಸೊ ಈ ಡಿಸೈನ್ಸ್ ಎಲ್ಲ ನೀವು ಕಲಿಬೋದು. ಫಸ್ಟ್ ನೀವು ಈ ಥರ ಶಟಲ್ನ ತೊಗೊಬೇಕಾಗುತ್ತೆ. ಸೊ ಬಿಗಿನರ್ಸ್ಗೆ ಅಂತೇಳಿ ಈ ವಿಡಿಯೋ ಡೆಫಿನೆಟಾಗಿ ವಾಚ್ ಮಾಡಬೇಕು ನೀವು. ಸೊ ಆ ಥರ ಡಿಸೈನ್ಸ್ ಮಾಡಬೇಕು ಅಂತಂದರೆ ನೀವು ಈ ಥರ ಬೇಸಿಕ್ಸ್ನ ಕಲಿಲೇಬೇಕು. ಸ್ಟಾರ್ಟಿಂಗಲ್ಲಿ ಈ ರೀತಿ ಹೋಲ್ ಇರುತ್ತಲ್ವ, ಅದಕ್ಕೆ ನಾಟ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಇದು ಶಟಲ್ ಅಂತ ಕರಿತೀವಿ. ಇದಕ್ಕೆ ಕಂಪಲ್ಸರಿ ಶಟಲ್ ಟ್ಯಾಟಿಂಗ್ ಅಂತ ಹೇಳ್ತೀವಿ. ಸೊ ಡಿಸೈನ್ಸ್ ಮಾಡೋಕ್ಕೆಲ್ಲ ಈ ರೀತಿ ಟೂಲ್ ಬೇಕೇ ಬೇಕಾಗುತ್ತೆ. ಸೊ ಇದು ನಿಮಗೆಲ್ಲ ಆನ್ಲೈನಲ್ಲೆಲ್ಲ ಸಿಗುತ್ತೆ ನಿಮಗೆ. ಸೊ ಇನ್ ಕೇಸ್ ಏನಾದರೂ ಲಿಂಕ್ ಬೇಕು ಅಂದರೆ ಕೇಳಿ, ನಾನು ಕೊಡ್ತೀನಿ ನಿಮಗೆ ಲಿಂಕ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ಹಾಗೆ ನೀವು ಕೇಳಿ ಕಮೆಂಟಲ್ಲಿ ಲಿಂಕ್ ಕೊಡ್ತೀನಿ. ನೋಡಿ, ಈ ರೀತಿ ದಾರ ಸುತ್ಕೋಬೇಕಾಗುತ್ತೆ. ಸೊ ನೋಡಿ, ಈ ಥರ ದಾರ ಸುತ್ಕೊಂಡಾದಮೇಲೆ ನೀವೇನು ಮಾಡಬೇಕು, ಅದು ಟ್ಯಾಟಿಂಗ್ ಥ್ರೆಡ್ ಅಂತ ಹೇಳ್ತೀವಿ. ಟ್ಯಾಟಿಂಗ್ ಥ್ರೆಡ್ ಯೂಸ್ ಮಾಡಿಕೊಂಡು ಶಟಲಲ್ಲಿ, ಅದು ಶಟಲ್ ಅಂತ ಹೇಳ್ತೀವಿ, ಶಟಲಲ್ಲಿ ಫಿಲ್ ಮಾಡಿಕೊಂಡು ದಾರಾನ ಯಾವ ರೀತಿ ನಾವು ಡಿಸೈನ್ಸ್ನ ಕ್ರಿಯೇಟ್ ಮಾಡಿ ಆಮೇಲೆ ನಾವು ಅದು ಲೇಸ್ ಟೈಪಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಮಾಡಿಬಿಟ್ಟು ಸೀರೆಗೆ ಅಟ್ಯಾಚ್ ಮಾಡಬೇಕು. ನೋಡಿ, ಈ ರೀತಿ ಮುಂದೆ ಶಾರ್ಪ್ ಇರುತ್ತೆ. ನಿಮಗೆ ತೋರಿಸ್ತಾ ಇದ್ದೀನಲ್ವ ವಿಡಿಯೋದಲ್ಲಿ, ಈ ರೀತಿ ಶಾರ್ಪ್ ಇರುತ್ತೆ. ಸೊ ದಾರಾನ ಸುತ್ತಾದ್ಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ. ಅದಾದಮೇಲೆ ನೋಡಿ, ಈ ಥರ ಫುಲ್ಲು ಫಿಲ್ ಮಾಡ್ಕೊಬೇಕಾಗುತ್ತೆ. ನಾನು ಸ್ವಲ್ಪ ಮಾತ್ರ ಮಾಡಿದ್ದೀನಿ. ಓಕೆನಾ, ಪೂರ್ತಿ ಫಿಲ್ ಮಾಡ್ಕೊಳ್ಳಿ. ಈ ರೀತಿ ನೀವು ಓಪನ್ ಮಾಡಬೇಕಾಗುತ್ತೆ. ಈಸಿಯಾಗಿ ಓಪನ್ನು ಮಾಡ್ಕೋಬೋದು. ನೋಡಿ, ಈ ರೀತಿ ಎಷ್ಟು ದೂರ ಬೇಕೋ ಅಷ್ಟು ದೂರ ನೀವು ಸ್ಟಾರ್ಟಿಂಗಲ್ಲಿ ಓಪನ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಹೋಲ್ಡ್ ಮಾಡಬೇಕಲ್ವಾ. ಇದು ಕಂಪ್ಲೀಟ್ಲಿ ಬಿಗಿನರ್ಸ್ಗೆ ಇದು ಕ್ಲಾಸ್. ಇದು ಈ ವಿಡಿಯೋ ಕಂಪ್ಲೀಟ್ಲಿ ಬಿಗಿನರ್ಸ್ಗೆ ಯಾವ ರೀತಿ ದಾರ ಇಟ್ಕೋಬೇಕು, ಯಾವ ರೀತಿ ಹೋಲ್ಡ್ ಮಾಡಬೇಕು ಅಂತ ಡೀಟೇಲಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ, ಹಾಗೆ ನೀವು ಕಲ್ತ್ಕೊಳ್ಳಿ. ಸೊ ಡಿಸೈನ್ಸ್ ಎಲ್ಲ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ, ಇದು ಬೇಸಿಕ್ ವಿಡಿಯೋ ಆಗಿರುತ್ತೆ. ನೋಡಿ, ಈ ರೀತಿ ದಾರಾನ ಸುತ್ಕೊಬೇಕಾಗುತ್ತೆ. ಫಸ್ಟ್ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಕೇರ್ಫುಲ್ಲಾಗಿ ವಾಚ್ ಮಾಡಿ ವಿಡಿಯೋನ. ಸೊ ಡೀಟೇಲಾಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈ ರೀತಿ ಲೂಪ್ ಫಾರ್ಮ್ ಬರೋ ಥರ ನೀವು ಸುತ್ಕೋಬೇಕು. ಮತ್ತು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ 3 ಬೆಳ್ಳಲ್ಲಿ ನೋಡಿ, ತಂಬಲ್ಲಿ ಇಟ್ಕೊಂಡು ಈ ಥರ ಥ್ರೆಡ್ಡನ್ನ ನೋಡಿ, ಈ ಥರ 3 ಬೆಳ್ಳೆ ಸುತ್ಕೊಂಡು ಮತ್ತೆ ಆ ತಂಬಲ್ಲೇ ಹೆಬ್ಬೆರಳು ಹತ್ರನೇ ಬರಬೇಕಾಗುತ್ತೆ. ಅಂದರೆ ತಂಬ ಹತ್ರನೇ ಬಂದು ನೀವು ಆ ಬೆರಳು ಹತ್ರನೇ ಬಂದು ಸ್ಟಾಪ್ ಮಾಡಬೇಕಾಗುತ್ತೆ. ಅದು ಸ್ಟಿಫಾಗೆ ಇಟ್ಕೊಬೇಕಾಗುತ್ತೆ ನೀವು. ಸೊ ನೋಡಿ, ಇಲ್ಲಿ ಮುಂದೆ ಶಾರ್ಪಾಗಿ ಕಾಣ್ತಾ ಇದೆಯಲ್ವಾ, ಅದು ನಮ್ಮ ಸೈಡ್ ಇರಬೇಕು. ಸೊ ತೋರಿಸ್ತಾ ಇದ್ದೀನಲ್ವ ವಿಡಿಯೋದಲ್ಲಿ, ಸೊ ಆ ಥರನೇ ಇರಬೇಕಾಗುತ್ತೆ. ಸೊ ಅದು ಮುಂದೆ ಇರಬೇಕು. ಶಾರ್ಪ್ ಇರುತ್ತಲ್ವ, ಶಟಲ್ದು ಶಾರ್ಪ್ ಇರುತ್ತಲ್ವ, ಅದು ಮುಂದೆ ಇರಬೇಕು. ಸ್ವಲ್ಪ ಥ್ರೆಡ್ಡು ಓಪನ್ ಮಾಡ್ಕೊಳ್ಳಿ. ಈ ಥರ ಓಪನ್ ಮಾಡಾದಮೇಲೆ ನೋಡ್ಬೋದು ನಾವು. ನೋಡಿ, ಈ ರೀತಿ ಸ್ವಲ್ಪ ದೂರ ಓಪನ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಮಾಡಬೇಕಲ್ವಾ, ಸೊ ಅದಕ್ಕೆ ದಾರ ಬೇಕಾಗುತ್ತೆ. ಸೊ ಈ ರೀತಿ ಹೋಲ್ಡ್ ಮಾಡಿದ್ದೀರಲ್ವಾ, ಸೊ ಈ ಥರ ಫಿಂಗರ್ಸಲ್ಲಿ ಹೋಲ್ಡ್ ಮಾಡಿ ಗ್ರಿಪ್ಪಾಗಿ ಇಟ್ಕೊಬೇಕಾಗುತ್ತೆ ನೀವು ಫಸ್ಟು ಸ್ಟಾರ್ಟಿಂಗಲ್ಲಿ. ಇಟ್ಕೊಂಡು ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಅದೇ ಥರನೇ ಮಾಡ್ಕೊಳ್ಳಿ. ಸೊ ಮುಂದೆ ನೋಡಿ, ಶಾರ್ಪ್ ಬಂದಿರುತ್ತೆ ನೋಡಿ, ಈ ಥರ ನೋಡ್ಬೋದು. ಈ ಥರ ರೈಟ್ ಹ್ಯಾಂಡಲ್ಲಿ ಈ ಥರ ಶಟಲ್ನ ಇಟ್ಕೊಂಡಾದಮೇಲೆ ಈ ಥರ ನೋಡಿ, ಥ್ರೆಡ್ಡನ್ನು ಮೇಲೆ ತಗೊಳ್ಳಿ. ಈ ಥರ ಒಂದು ಸುತ್ಕೊಂಡು ನೋಡಿ, ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ, ಥ್ರೆಡ್ಡು ಮೇಲೆ ಬಂದಿರಬೇಕು ನಿಮಗೆ. ಮೇಲೆ ಬಂದು ನೋಡಿ, ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ಥರ ಲೂಪ್ ಫಾರ್ಮ್ ಆಗಿರುತ್ತೆ ನೋಡಿ, ಲೂಪ್ ಫಾರ್ಮ್ ಆಗಿರುತ್ತಲ್ವಾ, ಆದರೂ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಕ್ಲಿಯರಾಗೆ. ಸೊ ಕೆಳಗಡೆಯಿಂದ ಹೋಗಿ ತೋರಿಸ್ತಾ ಇದ್ದೀನಿ ನೋಡಿ, ಸ್ಲೋಗೆ ವಿಡಿಯೋ ಮಾಡಿದ್ದೀನಿ. ಸೊ ಕೆಳಗಡೆಯಿಂದ ಹೋಗಿ ಏನು ಮಾಡಬೇಕು, ಮೇಲೆ ಬರಬೇಕಾಗುತ್ತೆ. ಸೊ ಮತ್ತೆ ರಿಟರ್ನು ಈ ಥರ ಅದರಿಂದನೇ ಅಂದರೆ ಮೇಲೆ ರಿಟರ್ನ್ ತೊಗೊಬೇಕಾಗುತ್ತೆ. ಆಮೇಲೆ ಏನು ಮಾಡಬೇಕು, ಬೆರಳು ಸ್ವಲ್ಪ ನಿಮಗೆ ಫಿಂಗರ್ಸ್ನ ಸ್ವಲ್ಪ ಮೂಮೆಂಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಮೂಮೆಂಟ್ ಮಾಡಿದ ತಕ್ಷಣ, ಸ್ವಲ್ಪ ಮಾಡಬೇಕು, ಮಾಡಿದ ತಕ್ಷಣ ನಿಮಗೆ ನಾಟ್ ಶಿಫ್ಟ್ ಆಗುತ್ತೆ. ಓಕೆನಾ, ಶಟಲ್ ಇಟ್ಕೊಂಡಿದ್ದೀರಲ್ವಾ ರೈಟ್ ಹ್ಯಾಂಡಲ್ಲಿ, ಸೊ ಅಲ್ಲಿಗೆ ಶಿಫ್ಟ್ ಆಗುತ್ತೆ ನಾಟು. ಆವಾಗ ನೀವು ಆ ನಾಟನ್ನು ಇಲ್ಲಿ ಅಂದರೆ ಗ್ರಿಪ್ಪಾಗಿ ಇಟ್ಕೊಳ್ಳಿ ಫಿಂಗರ್ಸಲ್ಲಿ. ಓಕೆನಾ, ಗ್ರಿಪ್ಪಾಗಿ ಇಟ್ಕೊಂಡಾದಮೇಲೆ ಅದು ಕೆಳಗಡೆಯಿಂದ ಮೇಲೆ ಹೋಗಿದ್ದು. ಈಗ ಏನು ಮಾಡಬೇಕು, ಅದೇ ಲೂಪ್ ಮಾಡಿದ್ದೀವಲ್ವ, ಅದಕ್ಕೆ ಮೇಲೆಯಿಂದ ಕೆಳಗಡೆ ಬರಬೇಕು. ಒಂದು ಸರ್ತಿ ಪಾಸ್ ಮಾಡಬೇಕು ಥ್ರೆಡ್ಡು. ಓಕೆನಾ, ಸೊ ಈ ಥರ ಮಾಡಿದಾದ್ಮೇಲೆ ನೋಡಿ, ಪ್ರತಿ ಸಲ ಮಾಡಬೇಕಾದ್ರೆ ಏನು ಮಾಡಬೇಕು ನೀವು, ಈ ಥರ ರೈಟ್ ಹ್ಯಾಂಡಲ್ಲಿ ಹಿಡ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಫಿಂಗರ್ನ ಸ್ವಲ್ಪ ಲೂಸ್ ಮಾಡಿದ್ರೆ ನಿಮಗೆ ಶಿಫ್ಟ್ ಆಗುತ್ತೆ. ಅದು ನಾಟ್ ಶಿಫ್ಟ್ ಆಗುತ್ತೆ. ಪ್ರಾಪರಾಗಿ ಶಿಫ್ಟ್ ಆಗಬೇಕು, ಇಲ್ಲಾಂದರೆ ಅದು ಕರೆಕ್ಟಾಗಿ ಬರಲ್ಲ ನಿಮಗೆ. ಸೊ ಅದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ನೋಡಿ, ಈ ಥರ ಪ್ರಾಪರಾಗಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಓಕೆನಾ, ಸೊ ಎಕ್ಸ್ಟ್ರಾ ಸ್ವಲ್ಪ ಥ್ರೆಡ್ ಜಾಸ್ತಿ ಬಿಟ್ಟಿರಿ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅದು ಕರೆಕ್ಟಾಗಿ ಮಾಡ್ತಾಯಿದ್ದೀವೋ ನಾವು ಇಲ್ವೋ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಿಮಗೆ ಅದು ಮೂಮೆಂಟ್ ಆಗಬೇಕು ನಿಮಗೆ ಥ್ರೆಡ್ಡು. ಓಕೆನಾ, ಮೂವ್ ಆಗ್ತಾ ಇರಬೇಕಾಗುತ್ತೆ ಥ್ರೆಡ್ಡು. ತೋರಿಸ್ತೀವಿ ನೋಡಿ, ಈ ಥರ ಥ್ರೆಡ್ಡು ಮೂವ್ ಆಗಬೇಕು ನಿಮಗೆ. ನೋಡಿ, ಈ ಥರ ಅದು ಎಳೆದಾಗ ನಿಮಗೆ ಥ್ರೆಡ್ಡು ಮೂಮೆಂಟ್ ಇರಬೇಕು. ಓಕೆ,
ಮೂಮೆಂಟ್ ಇದ್ರೇ ನೀವು ಕರೆಕ್ಟಾಗಿ ಮಾಡ್ತಾಯಿದ್ದೀರಾ ಅಂತ, ಇಲ್ಲಾಂದರೆ ಅದು ಸ್ಟಕ್ ಆಗಿದೆ ಅಂತ, ಓಕೆನಾ, ನಾಟ್ ಆಗಿಬಿಟ್ಟಿದೆ ಅಂತ, ಪ್ರಾಪರಾಗಿ ಬರ್ತಾಯಿಲ್ಲ ಅಂತ ನಿಮಗೆ. ನೋಡಿ ಈ ಥರ ಎಳೆದಾಗ ನೋಡಿ ಮೂಮೆಂಟ್ ಆಗ್ತಾಯಿದೆಯಲ್ವಾ. ಸೊ ಥ್ರೆಡ್ಡು ನೋಡಿ ಮೇಲೆ ಕೆಳಗಡೆ ಈ ಥರ ನಾವು ದಾರನ ಎಳೆದಾಗ ಅದು ಮೂವ್ ಆಗುತ್ತೆ. ಸೊ ಆವಾಗ ನೀವು ಕರೆಕ್ಟಾಗಿ ಮಾಡ್ತಾಯಿದ್ದೀರಾ ಅಂತ. ಸೊ ಗೊತ್ತಾಯ್ತು ಅನ್ಕೋತೀನಿ. ನೋಡಿ ಇದು ಈ ಥರ ಫಸ್ಟ್ ನಾಟ್ ಅಂತ ಕರಿತೀವಿ, ಫಸ್ಟ್ ಡಬಲ್ ನಾಟ್. ಸೊ ಓಕೆನಾ, ಇದರಲ್ಲಿ ಫಸ್ಟ್ ಡಬಲ್ ನಾಟ್ ಅಂತ ಕರಿತೀವಿ. ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ಏನು ಮಾಡಬೇಕು, ದಾರ ಈ ಥರ ಸುತ್ತಕೊಂಡು ಬೆರಳು ಮೇಲೆ ದಾರ ಬರಬೇಕು, ನೋಡ್ತಾ ಇದ್ದೀರಲ್ವಾ, ಅದು ಕಂಪಲ್ಸರಿ ಆಗಿರಬೇಕು. ಮತ್ತೆ ಏನು ಮಾಡಬೇಕು, ಕೆಳಗಡೆಯಿಂದ ಮೇಲೆ ಬರಬೇಕು, ಕೆಳಗಡೆಯಿಂದ ಮೇಲೆ ಪಾಸ್ ಮಾಡಬೇಕು ಥ್ರೆಡ್ನ. ಸೊ ಅದಾದಮೇಲೆ ಬೆರಳನ್ನ ಅಂದರೆ ಫಿಂಗರ್ಸ್ನ ಮೂಮೆಂಟ್ ಮಾಡಿ, ಸ್ವಲ್ಪ ಮೂಮೆಂಟ್ ಮಾಡಿ ರೈಟ್ ಹ್ಯಾಂಡಲ್ಲಿ ಎಳ್ಕೊಳ್ಳಿ, ಓಕೆನಾ. ನೋಡಿ ನಾಟ್ ಶಿಫ್ಟ್ ಆಯಿತು, ನೋಡ್ಬೋದು ನೋಡಿ, ಈ ಕಡೆ ಶಿಫ್ಟ್ ಆಯಿತು. ಫಸ್ಟು ಬೇರೆ ಕಡೆ ಇತ್ತಲ್ವಾ, ಇವಾಗ ಶಿಫ್ಟ್ ಆಯಿತು. ಇದು ಇವಾಗ ನೀವು ಕರೆಕ್ಟಾಗಿ ಮಾಡ್ತಾಯಿದ್ದೀರಾ ಅಂತ. ಮತ್ತೆ ಹೋಲ್ಡ್ ಮಾಡ್ಕೊಳ್ಳಿ ಪ್ರಾಪರಾಗಿ. ಮತ್ತೆ ಏನು ಮಾಡಬೇಕು, ಮತ್ತೆ ನೀವು ಮೇಲೆಯಿಂದ ಕೆಳಗಡೆ ಮಾಡಬೇಕು. ನೋಡಿ ದಾರ ಮೂಮೆಂಟ್ ಆಗ್ತಾಯಿದೆ ಅಲ್ವಾ, ಪ್ರತಿ ಸಲ ಚೆಕ್ ಮಾಡ್ಕೊಳ್ಳಿ ಬಿಗಿನರ್ಸ್ ಡೆಫಿನೆಟಾಗಿ, ಯಾಕಂದರೆ ನಿಮಗೆ ರಾಂಗ್ ಆಗಿಬಿಡುತ್ತೆ, ಅದು ಬರಲ್ಲ ನಿಮ್ಗೆ ಕರೆಕ್ಟಾಗಿ ಡಿಸೈನು. ಮತ್ತೇನು ಮಾಡಬೇಕು, ಈಗ ಮೇಲ್ಗಡೆಯಿಂದ ಕೆಳಗಡೆ ಬರಬೇಕು. ಸೊ ಗೊತ್ತಾಯಿತು ಅನ್ಕೋತೀನಿ. ಫಸ್ಟ್ ಏನು ಮಾಡಬೇಕು, ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಏನು ಮಾಡಬೇಕು, ಕೆಳಗಡೆಯಿಂದ ಆ ಲೂಪ್ ಇರುತ್ತಲ್ವಾ ಲೆಫ್ಟ್ ಹ್ಯಾಂಡಲ್ಲಿ, ಕೆಳಗಡೆಯಿಂದ ಮೇಲೆ ತೊಗೊಂಬರ್ಬೇಕು ಒಂದು ಸತಿ. ಮತ್ತು ಮೇಲೆಯಿಂದ ಕೆಳಗಡೆ ತೊಗೊಂಬಂದರೆ ಅದು ಕಂಪ್ಲೀಟಾಗಿ ಅದು ಒಂದು ಡಬಲ್ ನಾಟ್ ಆಗುತ್ತೆ. ಕಂಪಲ್ಸರಿ ಅದೆರಡು ಮಾಡಲೇಬೇಕು ನೀವು, ಅದು ಒಂದು ಡಬಲ್ ನಾಟ್ ಆಗುತ್ತೆ. ಆ ಥರ ನೀವು ಕೌಂಟಿಂಗ್ ಇಟ್ಕೊಂಡು ಡಿಸೈನ್ಸ್ ಮಾಡೋದು, ಓಕೆನಾ. ಇವಾಗ ಡಿಸೈನ್ಸ್ ಬಗ್ಗೆ ಏನು ಬೇಡ, ನೀವು ಜಸ್ಟ್ ಬೇಸಿಕ್ ಕಲ್ತ್ಕೊಳ್ಳಿ. ನೋಡಿ ಈ ಥರ ಫಿಂಗರ್ಸಲ್ಲಿ ಮೂವ್ ಮಾಡಿದ್ರೆ ರೈಟ್ ಹ್ಯಾಂಡಲ್ಲಿ ಈ ಥರ ಜಸ್ಟ್ ಎಳ್ಕೊಂಡ್ರೆ ನೋಡಿ ಈ ಥರ ಫಾರ್ಮ್ ಆಗುತ್ತೆ ನಾಟು. ಇದು ಬಿಗಿಯಂಗೆ ಈ ಥರ ಇಟ್ಕೊಳ್ಳಿ, ಓಕೆನಾ. ಸೊ ಹೋಲ್ಡ್ ಮಾಡಿ, ಪ್ರಾಪರಾಗಿ ಇಟ್ಕೊಬೇಕು ನೀವು ಬೆರಳಲ್ಲೇ, ಅಂದರೆ ಪ್ರಾಪರಾಗಿ ನೀವು ಫಿಂಗರ್ಸಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ಇಟ್ಕೊಂಡಾದಮೇಲೆ ನೋಡಿ ಈ ಥರ, ಓಕೆ, ಪ್ರತಿ ಸಲ ಚೆಕ್ ಮಾಡ್ಕೊತಾರಿ. ನೋಡಿ ಈ ಥರ ನಾನು ದಾರ ಎಳಿತಾ ಇದ್ದೀನಲ್ವಾ, ಮೂಮೆಂಟ್ ಆಗ್ತಾ ಇದೆಯಲ್ವಾ. ಸೊ ಆವಾಗ ನೀವು ಕರೆಕ್ಟಾಗಿ ಮಾಡ್ತಾಯಿದ್ದೀರಾ ಅಂತ. ಮೇನ್ ಏನಂದರೆ ಆ ನಾಟು ಟ್ರಾನ್ಸ್ಫರ್ ಆಗಬೇಕು ರೈಟ್ ಸೈಡ್ಗೆ, ಓಕೆನಾ. ಸೊ ನೋಡಿ ಮತ್ತೆ ಮೇಲಿಂದ, ಸೊ ಮೇಲಿಂದ ಮತ್ತೆ ಮೇಲಿಂದ ಏನು ಮಾಡ್ತಾಯಿದ್ದೀನಿ ನೋಡಿ, ದಾರನ ನೋಡಿ ಸ್ವಲ್ಪ ಮೂಮೆಂಟ್ ಮಾಡಿದ್ರೆ ಅದು ಶಿಫ್ಟ್ ಆಗುತ್ತೆ. ಈ ಕಡೆ ಶಟಲ್ ಇಟ್ಕೊಂಡಿದ್ದೀನಲ್ವ ನಾನು ರೈಟ್ ಹ್ಯಾಂಡಲ್ಲಿ, ಅಲ್ಲಿಗೆ ಶಿಫ್ಟ್ ಆಗುತ್ತೆ. ನೋಡಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಈ ಥರ ಫಾರ್ಮ್ ಆಗಬೇಕು ನಾಟು, ಈ ಥರ ಈ ಸೈಡಿಗೆ ಫಾರ್ಮ್ ಆಗಬೇಕು. ಈ ಥ್ರೆಡ್ಡು ಶಟಲ್ ಥ್ರೆಡ್ ಇರುತ್ತಲ್ವಾ, ಅಲ್ಲಿ ನಿಮಗೆ ನಾಟ್ ಫಾರ್ಮ್ ಆಗಬೇಕು. ಇದನ್ನು ಒಂದ್ಸಲಿ ಕೆಳಗಡೆಯಿಂದ ಮೇಲೆ ಮತ್ತು ಮೇಲ್ಗಡೆಯಿಂದ ಕೆಳಗಡೆ ಕಂಪಲ್ಸರಿ ಅದು ಮಾಡಿದಾಗ, ಒಂದು ಸೆಟ್ ಅದು ಮಾಡಿದಾಗ ನಿಮಗೆ ಒಂದು ಡಬಲ್ ನಾಟ್ ಅಂತ ಕರಿತೀವಿ, ಅದು ಕಂಪಲ್ಸರಿ ಮಾಡಲೇಬೇಕು. ಆ ಥರ ನೀವು ಡಿಸೈನ್ಸ್ಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೇಕಾಗುತ್ತೆ. ಬಟ್ ಇಲ್ಲಿ ಡಿಸೈನ್ಸ್ ಬಗ್ಗೆ ಏನು ಚಿಂತೆ ಬೇಡ, ಜಸ್ಟ್ ಬೇಸಿಕ್ಸ್ನ ಕಲ್ತ್ಕೊಂಡೋಗಿ, ಯಾವ ಥರ ನಾಟ್ ಫಾರ್ಮ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಂಡೋಗಿ ಅಷ್ಟೇ. ಇದು ಡಬಲ್ ನಾಟ್ ಅಂತ ಕರಿತೀವಿ ಇದರಲ್ಲಿ, ಶಟಲ್ ಟ್ಯಾಟಿಂಗಲ್ಲಿ ಮಾಡಬೇಕಾದ್ರೆ ಇದನ್ನು ಹೆಸರು ಡಬಲ್ ನಾಟ್ ಅಂತ ಕರಿತೀವಿ. ಮತ್ತೆ ತೋರಿಸ್ತಾ ಇದ್ದೀನಿ, ನೋಡ್ಕೊಬೋದು ನೀವು. ಸೊ ನೋಡಿ ಅದು ಶಾರ್ಪ್ ಇದೆಯಲ್ಲ ಮುಂದೆ, ಸೊ ಅದೇ ಮುಂದೆ ಇರಬೇಕಾಗುತ್ತೆ. ಸ್ವಲ್ಪ ದಾರ ಖಾಲಿ ಆದರೆ ಏನು ಮಾಡಬೇಕಾಗುತ್ತೆ, ಓಪನ್ ಮಾಡ್ಕೊಳ್ಳಿ, ಅದು ಶಟಲಲ್ಲಿ ಈಸಿಯಾಗಿ ಬರುತ್ತೆ, ಓಕೆನಾ. ಪ್ರತಿ ಸಲ ನೀವು ಮಾಡಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ದಾರ ಸ್ವಲ್ಪ ಶಾರ್ಟೇಜ್ ಇತ್ತು ಅಂದರೆ ಶಟಲಿಂದ ಸ್ವಲ್ಪ ರಿಮೂವ್ ಮಾಡಿ. ಸೊ ಈ ಥರ ನೋಡಿ ಬೆರಳು ಮೇಲೆ ಈ ಥರ ದಾರ ತೊಗೊಳ್ಳಿ. ವಿಡಿಯೋ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಮತ್ತು ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಲೂಪ್ ಫಾರ್ಮ್ ಆಗಿರುತ್ತಲ್ವಾ, ಸೊ ನಿಮ್ಮ ಪದೇ ಪದೇ ತೋರಿಸ್ತಾ ಇದ್ದೀನಿ, ಯಾಕಂದರೆ ಬಿಗಿನರ್ಸ್ಗೆ ನೀವೇನಾದ್ರು ವಿಸಿಟ್ ಮಾಡಿದ್ರೆ ನೀವು ಡೆಫಿನೆಟಾಗಿ ಅದು ಯೂಸ್ ಆಗಬೇಕಲ್ವ, ಬಿಗಿನರ್ಸ್ಗೆ ಅಂತಲೇ ವೀಡಿಯೋ ಮಾಡಿರೋದು ನಾನು. ಸೊ ನೋಡಿ ಈ ಥರ ಲೂಪ್ ಫಾರ್ಮ್ ಆಗುತ್ತಲ್ವ, ಒಳಗಡೆಯಿಂದ ಹೋಗಿ ಈ ಥರ ಮತ್ತು ತೊಗೊಂಬರ್ಬೇಕು, ಈ ಥರ ಪಾಸ್ ಮಾಡಬೇಕು. ಗೊತ್ತಾಯ್ತು ಅನ್ಕೋತೀನಿ. ಸೊ ಈ ಥರ ಮಾಡಿದಾಗ ನೋಡಿ ಬೆರಳನ್ನ ಅಂದರೆ ಫಿಂಗರ್ನ ಮೂಮೆಂಟ್ ಮಾಡಿ ಲೆಫ್ಟ್ ಹ್ಯಾಂಡ್ದು ರೈಟ್ ಹ್ಯಾಂಡಿಂದ ಎಳ್ಕೊಳ್ಳಿ, ಓಕೆನಾ. ಸ್ಟಿಫಾಗಿ ಇಟ್ಕೊಂಡಿರಿ ಅಷ್ಟೇ. ನಾಟ್ ಈ ಕಡೆ ಶಿಫ್ಟ್ ಆಗಿಬಿಡ್ತು. ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಕೇರ್ಫುಲ್ಲಾಗಿ ನೋಡಿ, ಅದು ಈ ಕಡೆನೇ ಬರಬೇಕು. ಇನ್ನೂ ನೀವು ಕರೆಕ್ಟಾಗಿ ಮಾಡ್ತಾ ಇದ್ದೀರಲ್ಲ ಇಲ್ಲ ಅಂತ ಹೆಂಗೆ ಗೊತ್ತಾಗಬೇಕು ಅಂದರೆ ಥ್ರೆಡ್ಡು ಅದು ಮೂಮೆಂಟ್ ಮಾಡಿ ನೋಡಿ, ಈ ಥರ ಮಾಡಿ ನೋಡ್ಕೊಳ್ಳಿ, ಅದು ಮೂವ್ ಆಗಬೇಕು. ಮೂವ್ ಆಗ್ತಾಯಿಲ್ಲ ಅಂದರೆ ಏನೋ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಅಷ್ಟೇ, ಓಕೆನಾ. ಸೊ ಮತ್ತೆ ಏನು ಮಾಡಬೇಕು, ಮೇಲಿಂದ ಕೆಳಗಡೆ ಕಂಪಲ್ಸರಿ ಈ ಥರ ಒಂದು ಸೆಟ್ ಮಾಡಬೇಕಾಗುತ್ತೆ. ಕೆಳಗಡೆಯಿಂದ ಮೇಲೊಂದು ಸತಿ ಮತ್ತು ಮೇಲೆಯಿಂದ ಕೆಳಗಡೆ ಒಂದು ಸತಿ ಮಾಡಿ ನಾಟನ್ನು ಪ್ರತಿ ಸತಿ ಶಿಫ್ಟ್ ಮಾಡಬೇಕು ಈ ಕಡೆ. ನೋಡಿ ಅದು ಶೇಪ್ ಯಾವ ಥರ ಬಂದಿದೆ ಅಂತ ಶಿಫ್ಟ್ ಮಾಡ್ಕೊಬೇಕು. ಕ್ಲಿಯರಾಗಿ ತೋರಿಸಿದ್ದೀನಿ ನೋಡಿ. ಈ ಥರ ಶಿಫ್ಟ್ ಮಾಡ್ಕೊಂಡಾದಮೇಲೆ ನೀವು ಅದನ್ನು ಬಿಗಿಯಾಗಿ ಅಂದರೆ ಫಿಂಗರ್ಸಲ್ಲಿ ಇಟ್ಕೊಬೇಕಾಗುತ್ತೆ, ಪ್ರಾಪರಾಗಿ ಇಟ್ಕೋಬೇಕು, ಇಲ್ಲಾಂದರೆ ಅದು ಬಂದುಬಿಡುತ್ತೆ, ಓಕೆನಾ. ಸೊ ಈ ಥರ ಹೋಲ್ಡ್ ಮಾಡಬೇಕು ಪ್ರಾಪರಾಗಿ. ನೋಡಿ ನಾನು ಮೂಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಬಿಗಿನರ್ಸ್ಗೆ ಡೆಫಿನೆಟಾಗಿ ಇದು
ನೋಡಲೇಬೇಕು ನೀವು ವಿಡಿಯೋ, ಅಂದರೆ ಕರೆಕ್ಟಾಗಿ ನೋಡಿ ವಾಚ್ ಮಾಡಿ ಕಲ್ತ್ಕೊಳ್ಳಿ, ಓಕೆನಾ. ಸೊ ಅರ್ಜೆನ್ಸಿ ಮಾಡೋಕ್ಕೆ ಹೋಗಬೇಡಿ, ನಿಧಾನಕ್ಕೆ ನೋಡಿ ಕಲ್ತ್ಕೊಳ್ಳಿ ಪ್ರಾಪರಾಗಿ. ನಾನು ಯಾವ ಥರ ಹೇಳ್ಕೊಡಿದ್ದೀನಿ ಆ ಥರ ನಿಧಾನಕ್ಕೆ ಟ್ರೈ ಮಾಡಿ. ಒಂದೇ ಸತಿ ಯಾವುದು ಬರಲ್ಲ. ನೀವು ಫಸ್ಟ್ ಟೈಮ್ ಏನಾದರೂ ಹೊಸದು ಕಲಿತಾ ಇದ್ದೀರ ಅಂದರೆ ಪ್ರಾಕ್ಟೀಸ್ ತುಂಬ ಬೇಕಾಗುತ್ತೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಡೈಲಿ ಅದಕ್ಕೆ ಟೈಮ್ ಕೊಡಿ, ಸೊ ದಟ್ ನೀವು ಕಲಿಬೋದು, ಓಕೆನಾ. ನೋಡಿ ಈ ಥರ ಫಿಂಗರ್ಸ್ ಮೇಲೆ ದಾರ ತೊಗೊಂಡು ಲೂಪ್ ಫಾರ್ಮ್ ಆಗಿದೆಯಲ್ವಾ, ಸೊ ಅದಕ್ಕೆ ಪ್ರತಿ ಸಲ ಮಾಡಬೇಕಾದ್ರೂ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಬೇಸಿಕ್ಕು. ನಿಮಗೆ ಬೇಸಿಕ್ ಕಲ್ತ್ಕೊಂಡ್ರೆ ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು ಈಸಿಯಾಗೆ. ಸೊ ನೋಡಿ ಈ ಥರ ಆಯ್ತಲ್ವಾ. ಈಗ ನಾಟ್ ಯಾವ ಥರ ಇದೆ ನೋಡ್ಕೋಬೋದು, ನೀನು ನೋಡ್ಬೋದು. ಆಮೇಲೆ ನೋಡಿ ಈ ಥರ ಫಿಂಗರ್ಸ್ನ ಜಸ್ಟ್ ಮೂವ್ಮೆಂಟ್ ಮಾಡಿದ್ರೆ ಆಯಿತು, ಆ ನಾಟ್ ಈ ಕಡೆ ಶಿಫ್ಟ್ ಆಗಿಬಿಡುತ್ತೆ ನಿಮಗೆ. ಈ ಥ್ರೆಡ್ ಇರುತ್ತಲ್ಲ, ಅಂದರೆ ರೈಟ್ ಸೈಡ್ ಶಟಲ್ ಇಟ್ಕೊಂಡಿರ್ತೀವಲ್ವ, ಅಲ್ಲಿ ಶಿಫ್ಟ್ ಆಗಿಬಿಡುತ್ತೆ. ಈ ಥರ ನೀವು ಹತ್ರಕ್ಕೆ ನೀವು ಈ ಥರ ಇಟ್ಕೊಬೋದು. ತೋರಿಸ್ತಾ ಇದೀನಿ ನೋಡಿ. ಈ ಥರ ನೋಡಿ, ಫಸ್ಟು ಈ ಥರ ಇತ್ತಲ್ವಾ. ಸೊ ನಾಟ್ ಯಾವ ಥರ ಇತ್ತು ನೋಡಿ. ಇನ್ ಕೇಸ್ ಏನಾದರೂ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಅದು ಶಾರ್ಪ್ ಇರುತ್ತಲ್ಲ, ಅಲ್ಲಿಂದ ನೀವು ಓಪನ್ ಮಾಡಿ ಮಾಡ್ಬೋದು. ಗೊತ್ತಾಯಿತು ಅನಿಸುತ್ತೆ. ಸೊ ನೋಡ್ಬೋದು ಈ ಥರ ಫಾರ್ಮ್ ಆಗುತ್ತೆ ನಾಟ್, ಓಕೆನಾ. ಮತ್ತು ಮೇಲೆಯಿಂದ ಕೆಳಗಡೆ ಪ್ರತಿ ಸಲನೂ ಇದೊಂದು ಕೌಂಟಿಗೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಫಸ್ಟು ಕೆಳಗಡೆಯಿಂದ ಮೇಲೆ ಬರಬೇಕು, ಮತ್ತು ಮೇಲೆಯಿಂದ ಕೆಳಗಡೆ ಬರಬೇಕು, ಓಕೆನಾ. ಕಂಪಲ್ಸರಿ ಇದು ಮಾಡಲೇಬೇಕಾಗುತ್ತೆ. ಅದು ಅಂದರೆ ಆ ಸೆಟ್ ಅದು ಎರಡೂ ಸೇರಿ ಮಾಡಾದ್ಮೇಲೆ ಅದು ಒಂದು ಡಬಲ್ ನಾಟ್ ಅಂತ ಕನ್ಸಿಡರ್ ಮಾಡ್ತೀವಿ ಇದರಲ್ಲಿ, ಓಕೆನಾ. ಸೊ ನೋಡಿ ಈ ರೀತಿ. ಸೊ ಈ ರೀತಿ ಮಾಡ್ಬೋದು, ಓಕೆನಾ. ಇದೆಲ್ಲ ಒಂದು ಡಬಲ್ ನಾಟ್ ಅಂತ ಹೇಳ್ತೀವಿ. ಪ್ರತಿ ಸತಿ ಕೆಳಗಡೆಯಿಂದ ಮೇಲೆ ಆಮೇಲೆ ಮತ್ತೆ ಮೇಲೆಯಿಂದ ಕೆಳಗಡೆ ಮಾಡಿದ್ರೆ ಅದು ಒಂದು ಡಬಲ್ ನಾಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ 3 ಡಬಲ್ ನಾಟ್ ಮಾಡಿದ್ದೀನಿ ಆ ಥರ, ಓಕೆನಾ. ಸೊ ಕ್ಲಿಯರ್ ಅನ್ಕೋತೀನಿ. 3 ಡಬಲ್ ನಾಟ್ ಮಾಡಿದ್ದೀನಿ ನೋಡಿ. ಮತ್ತೆ ತೋರಿಸ್ತಾ ಇದ್ದೀನಿ. ರೈಟ್ ಹ್ಯಾಂಡಲ್ಲಿ ನೋಡಿ ಈ ಥರ ಶಟಲ್ ಇರುತ್ತಲ್ವ, ಇದು ಶಟಲ್. ಸೊ ಫಸ್ಟ್ ಟೈಮ್ ಬಿಗಿನರ್ಸ್ಗಲ್ವಾ, ಸೊ ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ, ಗೊತ್ತಿಲ್ಲ ಇದ್ರ ಬಗ್ಗೆ ಅಂದರೆ. ಸೊ ನೋಡಿ ಈ ರೀತಿ ಕೆಳಗಡೆಯಿಂದ ಮೇಲೆ ತೊಗೊಂಡು ಮತ್ತೆ ರಿಟರ್ನ್ ಬರಬೇಕು. ಸೊ ನೋಡ್ಬೋದು ಯಾವ ಥರ ಅದು ಮಾಡ್ತಾಯಿದ್ದೀನಿ ಅಂತ. ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ, ಸ್ಲೋ ಆಗಿ ನೋಡಿ. ಮತ್ತು ಅದು ಫಿಂಗರ್ಸಲ್ಲಿ ಮೂವ್ಮೆಂಟ್ ಮಾಡಿ ಮತ್ತೆ ನೋಡಿ ಈ ರೀತಿ ರೈಟ್ ಹ್ಯಾಂಡ್ ಸೈಡಲ್ಲಿ ಎಳ್ಕೊಂಡ್ರೆ ನಾಟ್ ಫಾರ್ಮ್ ಆಗುತ್ತೆ, ಆಯ್ತಲ್ವಾ. ಸೊ ನೋಡಿ ಮೂವ್ಮೆಂಟ್ ಮಾಡ್ಬೋದು, ನಾಟ್ ಫಾರ್ಮ್ ಆಗುತ್ತೆ. ಮತ್ತು ಮೇಲೆಯಿಂದ ನೋಡ್ಬೋದು, ಮತ್ತು ಮೇಲೆಯಿಂದ ನಿಮಗೆ ಏನು ಹೇಳಿದೆ ನಾನು, ಮೇಲೆಯಿಂದ ಕೆಳಗಡೆನೆ. ಆ ಶಾರ್ಪ್ ಇರೋದು ಯಾವಾಗ್ಲೂ ಶಾರ್ಪ್ ಇರೋ ಕಡೆನೇ ಮಾಡಬೇಕು ನೀವು. ಆ ಶಾರ್ಪ್ನೆಸ್ ಇರುತ್ತಲ್ಲ ಶಟಲಲ್ಲಿ, ಆ ಕಡೆಯಿಂದನೇ ಮಾಡಬೇಕಾಗುತ್ತೆ, ಉಲ್ಟಾ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿ ಈ ರೀತಿ ಮೂಮೆಂಟ್ ಮಾಡಿ ಮತ್ತು ನೋಡಿ ಈ ಥರ ನಾಟು ಶಿಫ್ಟ್ ಆಯಿತು. ಕ್ಲಿಯರಾಗಿ ನೋಡ್ಬೋದು ಆ ನಾಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದೇ ರೀತಿ ನೀವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ಅಂದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿ ಇಲ್ಲಿ ಡಿಸೈನ್ ಏನು ಹೇಳ್ಕೊಟ್ಟಿಲ್ಲ ನಾನು. ಫಸ್ಟಿಗೆ ಶುರು ಮಾಡಬೇಕಂದ್ರೆ ನಿಮ್ಗೆ ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ ದಾರ ಮೂಮೆಂಟು ಪದೇ ಪದೇ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾಯಿದೆ ಅಲ್ವ. ಅದು ನಿಮ್ಗೇನೋ ಮೂವ್ ಆಗಿಲ್ಲ, ಅದು ಸ್ಟಕ್ ಆಗಿದೆ ಅಂದರೆ ಏನೋ ಮಿಸ್ಟೇಕ್ ಮಾಡಿದ್ದೀರಾ ಅಂತ. ಮಿಸ್ಟೇಕ್ ಅಂದರೆ ನಾಟ್ ಪ್ರಾಪರಾಗಿ ಹಾಕಿಲ್ಲ ಅಂತ. ಸೊ ಅದಕ್ಕೆ ಪ್ರಾಪರಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ, ಓಕೆ. ಸೊ ನೋಡಿ ಈ ರೀತಿ, ಓಕೆನಾ. ಈ ಥರ ನೀವು ಕೌಂಟ್ ಮಾಡ್ಕೋಬೋದು ನೋಡಿ. ಒಂದು 4 ಡಬಲ್ ನಾಟ್ ಆಗಿದೆ, ಓಕೆನಾ. ಕ್ಲಿಯರ್ ಅನ್ಕೋತೀನಿ. ತುಂಬಾ ಈಸಿ ಇದೆ, ಅಂದರೆ ಪ್ರಾಕ್ಟೀಸ್ ಮಾಡಿ. ಯಾವುದೂ ಸುಮ್ಮನೆ ನೋಡದೆ ಏನೂ ಬರಲ್ಲ. ಹೊಸ್ದಾಗಿ ಏನು ಕಲಿತಾ ಇದ್ದೀರಿ ಅಂದರೆ ಆವಾಗಲೇ ಹೇಳಿದ್ನಲ್ವಾ, ಹೊಸ್ದಾಗಿ ಯಾವುದಾದ್ರೂ ಒಂದು ಹೊಸದು ಕಲಿತಾ ಇದ್ದೀರಿ ಅಂದರೆ ಅದಕ್ಕೆ ಟೈಮ್ ಕೊಡಬೇಕಾಗುತ್ತೆ. ಟೈಮ್ ಕೊಟ್ಟು ಇಂಟ್ರೆಸ್ಟ್ ಇದೆ ಅಂದರೆ ಡೆಫಿನೆಟಾಗಿ ನೀವು ಕಲ್ತ್ಕೊಬೋದು. ಹಾಗೆ ಆದಷ್ಟು ಶೇರ್ ಮಾಡಿ ವೀಡಿಯೋಸ್ನ. ಇದು ಕಂಪ್ಲೀಟಾಗಿ ಬಿಗಿನರ್ಸ್ಗೆ ಹೇಳ್ಕೊಟ್ಟಿದ್ದೀನಿ. ಟ್ಯಾಟಿಂಗ್ ಅಂತ, ಶಟಲ್ ಟ್ಯಾಟಿಂಗ್ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಬೋದು ಅಂತ, ಅಂದರೆ ಬಿಗಿನರ್ಸ್ ಇದು ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ, ಹೇಳಿದ್ದೀನಿ ಇದರಲ್ಲಿ. ಬಿಗಿನರ್ಸ್ಗಾಗಿ ಇದು ವಿಡಿಯೋ ಮಾಡಿದ್ದೀನಿ. ಸೊ ಡೆಫಿನೆಟಾಗಿ ಟ್ರೈ ಮಾಡಿ ಹೇಗೆ ಬಂತು ಪ್ರಾಕ್ಟೀಸ್ ಮಾಡಿ ಏನಾದರೂ ಡೌಟ್ ಇದ್ದರೆ ನೀವು ಹೇಳ್ಬೋದು. ಸೊ ಕ್ಲಿಯರ್ ಮಾಡ್ತೀನಿ. ಅದೇ ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಪ್ರಾಕ್ಟೀಸ್ ಮಾಡಿದ್ರೇ ಬರೋದು, ಇಲ್ಲಾಂದರೆ ಹೆಂಗೆ ಬರುತ್ತೆ ಹೇಳಿ ಅಲ್ವಾ. ಸೊ ಹೊಸದು ಕಲಿತಾ ಇದ್ದೀರಾ ಅಂದರೆ ಡೆಫಿನೆಟಾಗಿ ನೀವು ಪ್ರಾಕ್ಟೀಸ್ ಜಾಸ್ತಿ ಬೇಕಾಗುತ್ತೆ, ಓಕೆನಾ. ಸೊ ನೋಡಿ ಈ ರೀತಿ ನೀವು ಮಾಡ್ಕೊಬೇಕಾಗುತ್ತೆ, ಓಕೆ. ಸೊ ಕ್ಲಿಯರ್ ಅನ್ಕೋತೀನಿ. ಪ್ರತಿ ಸಲವೂ ನಿಮಗೆ ಸ್ಲೋ ಆಗೇ ವೀಡಿಯೋ ಮಾಡಿದ್ದೀನಿ. ಸೊ ಕೆಳಗಡೆಯಿಂದ ಮೇಲ್ಗಡೆ ಬಂದರೆ ಮತ್ತೆ ಅಗೇನ್ ಮೇಲೆಯಿಂದ ಕೆಳಗಡೆ ಆ ಥರ ಕಂಪಲ್ಸರಿ ಮಾಡಬೇಕು. ಅದು ಒಂದು ಡಬಲ್ ನಾಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಓಕೆನಾ. ಸೊ ನೋಡಿ ಈ ರೀತಿ, ಓಕೆನಾ. ಸೊ ಈ ಥರನೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಜಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆದಷ್ಟು. ಸೊ ಡಿಸೈನ್ ಯಾವುದೇ ಇದು ಶುರು ಮಾಡಬೇಕಾದ್ರೂ ನೀವು ಬೇಸಿಕ್ಸ್ನ ಚೆನ್ನಾಗಿ ಕಲ್ತ್ಕೊಬೇಕಲ್ವಾ. ಬೇಸಿಕ್ ಕಲ್ತ್ಕೊಂಡ್ರೆ ಬೇಸಿಕ್ ಕಲ್ತ್ಕೊಂಡ್ರೆ ಆಯಿತು. ನೀವು ಏನು ಬೇಕಾದರೂ ನೆಕ್ಸ್ಟ್ ನಿಮ್ಮ ಓನ್ ಕ್ರಿಯೇಟಿವಿಟಿ ಪ್ರಕಾರ ಮಾಡ್ಕೊಂಡು ಹೋಗ್ಬೋದು. ಎಲ್ಲದಕ್ಕೂ ಒಂದು ಬೇಸಿಕ್ ಬೇಕಲ್ವಾ. ಸೊ ಬೇಸಿಕ್ ಕಲ್ತ್ಕೊಂಡ್ರೆ ಡೆಫಿನೆಟಾಗಿ ಯಾವ ರೀತಿ ಬೇಕೋ ಆ ಥರ ಡಿಸೈನ್ಸ್ನ ನೀವು ಮಾಡ್ಕೊಂಡು ಹೋಗ್ಬೋದು, ಕಲ್ತ್ಕೊಬೋದು. ಸೊ ನೋಡಿ ಈ ರೀತಿ
ಇನ್ನೊಂದು ಏನಂದರೆ ಲೂಪ್ ಅಂತ ಹೇಳ್ತೀವಿ. ಸೊ ಅಂದರೆ ಪಿಕೋಟ್ ಅಂತ ಹೇಳ್ತೀವಿ ಇದರಲ್ಲಿ, ಪಿಕೋಟ್ ಸ್ಟಿಚ್ ಅಂತ. ಅದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದು ಅಷ್ಟೇ. ಸೊ ಈ ಥರ ನೋಡಿ, ಅಂದರೆ ಪೂರ್ತಿ ಸ್ವಲ್ಪ ಗ್ಯಾಪ್ ಬಿಡಬೇಕಾಗುತ್ತೆ. ನೀವು ನಾಟ್ ಮಾಡಿದ ತಕ್ಷಣ ಫುಲ್ಲು ಪೂರ್ತಿ ಎಳಿಬಾರ್ದು, ಸ್ವಲ್ಪ ಬೆರಳಿಟ್ಕೊಂಡು ಗ್ಯಾಪ್ ಕೊಡಬೇಕಾಗುತ್ತೆ. ಒಂದು ಇವಾಗ ಕ್ರೋಶೆ ನೀಡಲ್ ಇರುತ್ತಲ್ವ, ಆ ಕ್ರೋಶೆ ನೀಡಲ್ ಒಳಗಡೆ ಹೋಗೋಷ್ಟು ನಿಮಗೆ ಗ್ಯಾಪ್ ಇರಬೇಕಾಗುತ್ತೆ. ಮತ್ತೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡೋದು ಅಂತ. ಅದನ್ನು ಪಿಕಾಟ್ ಸ್ಟಿಚ್ ಅಂತ ಹೇಳ್ತೀವಿ. ಇಲ್ಲೇನು ಅಂದರೆ ಡಬಲ್ ನಾಟ್ಸ್ ಎಲ್ಲ ಬರುತ್ತೆ, ಓಕೆನಾ. ಒಂದು ಡಬಲ್ ನಾಟ್ ಅಂತ ಹೇಳ್ತೀವಿ. ಸೊ ಡಬಲ್ ನಾಟ್ ಎಲ್ಲ ಬರುತ್ತೆ ನಿಮಗೆ. ಡಬಲ್ ನಾಟ್ಸ್ ಅಂತೆಲ್ಲ ಹಾಕಿ ಅದಾದಮೇಲೆ ಪಿಕೋಟ್ ಬರುತ್ತೆ. ಆ ಪಿಕೋಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಡಿಸೈನ್ಗೆ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಸೊ ಓಕೆನಾ, ಡಿಸೈನ್ಗೆ ಚೆನ್ನಾಗಿ ಕಾಣಿಸುತ್ತೆ ಪಿಕೋಟ್ ಸ್ಟಿಚ್ಚು. ಸೊ ಹಾಗಾಗಿ ಪಿಕೋಟ್ ಸ್ಟಿಚ್ ಅಂತ ಹೇಳ್ತೀವಿ. ಸೊ ಅಲ್ಲಲ್ಲೇ ಪಿಕೋಟ್ನ ಫಾರ್ಮ್ ಮಾಡಬೇಕಾಗುತ್ತೆ, ಅದನ್ನು ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂತ ನಿಮಗೆ ಹೇಳ್ತೀನಿ, ಓಕೆನಾ. ಸೊ ನೋಡ್ಬೋದು. ಸೊ ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೋಡಿ, ಮತ್ತೆ ಈ ಥರ ಇಟ್ಕೊಂಡು ನೋಡಿ, ಕೆಳಗಡೆಯಿಂದ ಮೇಲೆ ಬರಬೇಕು, ಫಿಂಗರ್ಸ್ನ ಶಿಫ್ಟ್ ಮಾಡಬೇಕಾಗುತ್ತೆ ನೋಡಿ ಈ ಥರ, ಓಕೆನಾ. ಸೊ ಕ್ಲಿಯರ್ ಅನ್ಕೋತೀನಿ. ಸೊ ನೋಡ್ಬೋದು, ಎಸ್ ಆಯ್ತಲ್ವಾ. ಸೊ ನೋಡಿ ಈ ರೀತಿ. ಸೊ ಗೊತ್ತಾಯಿತು ಅಂದ್ಕೊತೀನಿ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಪ್ರತಿ ಸತಿ ನೀವು ಮೇಲೆಯಿಂದ ಕೆಳಗಡೆ ಮಾಡಿ ಮತ್ತೆ ಏನು ಹೇಳಿ ಮೇಲೆಯಿಂದ ಕೆಳಗಡೆ ಮಾಡಬೇಕು. ಫಸ್ಟು ಕೆಳಗಡೆಯಿಂದ ಮೇಲೆ, ಆಮೇಲೆ ಮೇಲೆಯಿಂದ ಕೆಳಗಡೆ ಕಂಪಲ್ಸರಿ ಮಾಡಬೇಕಾಗುತ್ತೆ. ಅದೆರಡೂ ಸೇರಿ ನಿಮಗೆ ಒಂದು ಡಬಲ್ ನಾಟ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಪಿಕೋಟ್ ಸ್ಟಿಚ್ ಅಂತ ಹೇಳಿನಲ್ವ, ಅದು ತೋರಿಸ್ತೀನಿ ಮತ್ತೆ ಯಾವ ರೀತಿ ಮಾಡೋದು ಅಂತ. ಅದನ್ನು ಪಿಕೋಟ್ ಸ್ಟಿಚ್ ಅಂದರೆ ನಿಮ್ಗೆ ಡಿಸೈನ್ ಕ್ರಿಯೇಟ್ ಮಾಡೋಕ್ಕೆ ಅದು ಪಿಕೋಟ್ ಸ್ಟಿಚ್ ಅಂತ ಹೇಳ್ತೀವಿ. ಸೊ ಡಬಲ್ ನಾಟ್ ಮಾಡಾದಮೇಲೆ ಸ್ವಲ್ಪ ಡಿಸ್ಟೆನ್ಸಲ್ಲಿ, ಅಂದರೆ 5 ಡಬಲ್ ನಾಟ್ ಆದಮೇಲೆ ಒಂದು ಪಿಕೋಟ್ ಮಾಡ್ಕೋಬೋದು, ಅಥವಾ 6 ಡಬಲ್ ನಾಟ್ ಆದಮೇಲೆ ಒಂದು ಪಿಕೋಟ್ ಸ್ಟಿಚ್ ಮಾಡ್ಕೋಬೋದು. ಪಿಕೋಟು ನೋಡಿ, ಒಂದು ನೀಡಲ್ ನಿಮಗೆ ಕ್ರೋಶೆ ನೀಡಲ್ ಅದರೊಳಗಡೆ ಹಾಕಿದ್ರೆ ಕ್ರೋಶೆ ನೀಡಲ್ ಹೋಗಬೇಕು ಅದರೊಳಗಡೆ, ಅಷ್ಟು ಗ್ಯಾಪ್ ಇದ್ದರೆ ಸಾಕು ನಮಗೆ. ನೀವೇನಿಲ್ಲ ಸ್ಟಿಚ್ ಮಾಡ್ತಿರಲ್ಲ, ಮಾಡಬೇಕಾದನ್ನು ಸ್ವಲ್ಪ ಗ್ಯಾಪ್ ಇರಬೇಕು, ಗ್ಯಾಪ್ ಬಿಟ್ಟು ಮಾಡಬೇಕಾಗುತ್ತೆ. ಅದೇ ನಿಮಗೆ ಪಿಕೋಟ್ಸ್ ಅಂತ ಹೇಳ್ತೀವಿ. ಮತ್ತು ಚೆಕ್ ಮಾಡ್ಕೊತಾರೆ, ಅದು ಕಂಪಲ್ಸರಿ. ಇದು ಬಿಗಿನರ್ಸ್ಗೆ. ನಿಮ್ಗೇನಾದರೂ ಅದು ಏನು ಹೇಳಿ ಮೂಮೆಂಟ್ ಇಲ್ಲ ಅಂದರೆ ಥ್ರೆಡ್ ಅದು ನಿಮಗೆ ಅದು ಕರೆಕ್ಟಾಗಿ ಬರೋದೇ ಇಲ್ಲ, ನಿಮಗೆ ಆ ನಾಟು ಅಂದರೆ ರಿಮೂವ್ ಮಾಡೋಕ್ಕೂ ಕಷ್ಟ ಆಗ್ಬಿಡುತ್ತೆ. ಪ್ರಾಪರಾಗಿ ನಾಟ್ ಹಾಕಿಲ್ಲ ಅಂದರೆ ಅದು ಮೂಮೆಂಟ್ ಆಗೋಲ್ಲ. ಸೊ ಅದಕ್ಕೆ ನಾಟ್ ಟ್ರಾನ್ಸ್ಫರ್ ಮಾಡಬೇಕು ಕರೆಕ್ಟಾಗೆ, ಓಕೆನಾ. ಸೊ ಆವಾಗಲೇ ನಿಮಗೆ ಈ ಥರ ಮೂಮೆಂಟು ಬರುತ್ತೆ. ಸೊ ಮತ್ತೆ ತೋರಿಸ್ತಾ ನೋಡಿ, ಸೇಮ್ ಅದೇ ಥರನೇ, ಕನ್ಫ್ಯೂಷನ್ ಮಾಡ್ಕೊಬೇಡಿ. ಸೊ ಈ ಥರ. ಸೊ ನೋಡಿ, ಕೆಳಗಡೆಯಿಂದ ಮೇಲೆ ಬರಬೇಕು, ಗೊತ್ತಾಯ್ತಲ್ವಾ, ಕೆಳಗಡೆಯಿಂದ ಮೇಲೆ. ಸೊ ಮತ್ತೆ ನೋಡಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನಾಟ್, ಅದೇ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇದೇ ಇರೋದು ಇದರಲ್ಲಿ ಮೇನು. ನೋಡಿ ಈ ಥರ ಜಸ್ಟ್ ಎಳ್ಕೊಳ್ಳಿ, ಆಯ್ತಲ್ವಾ. ನಾಟ್ ಈ ಕಡೆ ಟ್ರಾನ್ಸ್ಫರ್ ಆಯಿತು, ಗೊತ್ತಾಗ್ತಾ ಇದೆ ಅನಿಸುತ್ತೆ. ಸೊ ಈ ಥರ ಆಯ್ತಲ್ವಾ. ಮತ್ತೆ ಏನು ಮಾಡಬೇಕು, ಮೇಲೆಯಿಂದ ಕೆಳಗಡೆ, ಓಕೆನಾ. ಸೊ ನೋಡಿ ಈ ಥರನೇ ಮಾಡ್ಕೊಂಡೋಗಿ. ಸೊ ಬೇಸಿಕ್ಸ್ ಚೆನ್ನಾಗಿ ಕಲ್ತ್ಕೊಳ್ಳಿ, ಆಮೇಲೆ ಡಿಸೈನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ಬೇಸಿಕ್ಸ್ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಡಿಸೈನ್ಸ್ ಆರಾಮಾಗೆ ಬರುತ್ತೆ ನಿಮಗೆ. ಸೊ ಇದು ಕಂಪ್ಲೀಟಾಗಿ ಅಂದರೆ ಬೇಸಿಕ್ ವಿಡಿಯೋ ಇದು. ಟ್ಯಾಟಿಂಗ್ದು, ಶಟಲ್ ಟ್ಯಾಟಿಂಗಲ್ಲಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ. ಇದು ಟ್ಯಾಟಿಂಗು, ಇದು ಒಂದು ಹೊಸ ಥರ, ಅಂದರೆ ನೀವು ಲೇಸ್ ಥರ ಕ್ರಿಯೇಟ್ ಮಾಡಿಕೊಂಡು ನೀವು ನಿಮ್ಮ ಸೀರೆಗೆ ಲೇಟ್ರ್ ಆನ್ ಅಟ್ಯಾಚ್ ಮಾಡೋದು ಇದು. ಸೊ ಇನ್ನೂ ನೆಕ್ಸ್ಟ್ ಎಲ್ಲ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಸೊ ಫಸ್ಟ್ ಈ ಬೇಸಿಕ್ ವಿಡಿಯೋನ ಕಲ್ತ್ಕೊಳ್ಳಿ, ನೀವೇನೇ ಡಿಸೈನ್ ಮಾಡುವಂಗಿದ್ರು. ಸೊ ಫಸ್ಟ್ ಈ ಬೇಸಿಕ್ ವಿಡಿಯೋನೇ ಬೇಕಾಗುತ್ತೆ. ನೋಡಿ ಈ ರೀತಿ ಫಸ್ಟ್ ಸ್ಟಿಚ್ ಮಾಡ್ತಿರಲ್ವಾ. ಸೊ ಮತ್ತೆ ನೋಡಿ ಕೆಳಗಡೆಯಿಂದ ಮೇಲೆ ಬರಬೇಕಾಗುತ್ತೆ, ಓಕೆನಾ. ಸಾರಿ ಹೌದೌದು, ಓಕೆನಾ. ನೋಡ್ಕೊಳ್ಳಿ ಕೇರ್ಫುಲ್ಲಾಗಿ. ಒಂದ್ಸಲಿ ಕೆಳಗಡೆಯಿಂದ ಮೇಲೆ, ಇನ್ನೊಂದ್ಸಲಿ ಮೇಲೆಯಿಂದ ಕೆಳಗಡೆ, ಅಷ್ಟೇ, ಏನಿಲ್ಲ. ನೀವು ನೋಡಿ ನಾಟ್ ಅದು ಅಂದರೆ ನಿಮಗೆ ಡಬಲ್ ನಾಟ್ ಈಸಿಯಾಗಿ ಕಾಣಿಸುತ್ತೆ ಅಲ್ಲಿ. ಆ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಲ್ವಾ. ಸೊ ನೋಡಿ ಶಟಲಿಂದ ಮಾಡಿ ತೋರಿಸ್ತಾ ಇರೋದು ನಾನು, ಓಕೆನಾ. ಇದನ್ನು ಶಟಲ್ ಅಂತ ಕರಿತೀವಿ ಟ್ಯಾಟಿಂಗಲ್ಲಿ. ಸೊ ನೋಡಿ ಈ ಥರ ಮಾಡ್ತಾ ಇರ್ತೀರಲ್ವಾ. ಸೊ ಈಗೇನು ಮಾಡಬೇಕು, ಎಲ್ಲಿಗೆ ಬೇಕೋ ಅಲ್ಲಿಗೆ ಒಂದು ಸ್ವಲ್ಪ ಅಲ್ಲಿಗೆ ಸ್ಟಾಪ್ ಮಾಡಿ, ಓಕೆನಾ. ಬೆರಳಲ್ಲಿ ಇಟ್ಕೊಂಡು ಇನ್ನೊಂದು ಏನು ಮಾಡಿ, ಮೇಲೆಯಿಂದ ಕೆಳಗಡೆ ಇನ್ನೊಂದು ಸ್ಟಿಚ್ ಹಾಕಬೇಕಲ್ವಾ, ಅದನ್ನು ಈ ಥರ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಾಟು. ಮತ್ತು ಎಲ್ಲ ಸೇರಿ ಈ ಥರ ಒಟ್ಟಿಗೆ ಎಳ್ಕೊಳ್ಳಿ, ಆವಾಗ ನಿಮ್ಗೆ ಅಲ್ಲಿ ಲೂಪ್ ಫಾರ್ಮ್ ಆಗುತ್ತೆ. ಅದೇ ನಿಮ್ಗೆ ಹೇಳಿದ್ದು ಪಿಕೋಟ್ ಅಂತ, ಒಂದು ಪಿಕೋಟ್ ಸ್ಟಿಚ್ಚು ಮಾಡಿದ್ದೀವಿ ಅಂತ. ಪಿಕೋಟ್ ಸ್ಟಿಚ್ ಹೇಗೆ ಮಾಡೋದು ಗೊತ್ತಾಯ್ತಲ್ವಾ. ಸೊ ನೋಡಿ
ನಿಮಗೆ ಕ್ರೋಶೆ ನೀಡಲಲ್ಲಿ ತೋರಿಸ್ತಾ ಇದ್ದೀನಿ. ಕ್ರೋಶೆ ನೀಡಲ್ ಈ ಥರ ಪಾಸ್ ಮಾಡಿದ್ರೆ ನಿಮ್ಗೆ ಅದು ಹೋಗಬೇಕು, ಅಂದರೆ ಅಷ್ಟು ಗ್ಯಾಪ್ ಇದ್ದರೆ ಆಯಿತು ಅಂತ. ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಮಾಡಬೇಕಾಗುತ್ತೆ. ಅದೇ ಪೀಕೋಟು ಅಂತ ಹೇಳ್ತೀವಿ. ಅಂದರೆ ಡಬಲ್ ನಾಟ್ಸ್ ಆದಮೇಲೆ ಒಂದು 5 to 6 ಡಬಲ್ ನಾಟ್ಸ್ ಆದಮೇಲೆ ಪೀಕೋಟ್ ಸ್ಟಿಚ್ಚನ್ನ ಮಾಡ್ತೀವಿ. ಸೊ ದಟ್ ನಿಮಗೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಸೊ ಈ ಥರನೇ ಮಾಡ್ಕೊಂಡು ಹೋಗಿ. ಓಕೆನಾ? ಸೊ ಏನಾದರೂ ಡೌಟ್ ಇದ್ದರೆ ಹೇಳಿ. ವಿಡಿಯೋ ಕೇರ್ಫುಲ್ಲಾಗಿ ವಾಚ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಓಕೆ? ಸೊ ಕಂಪಲ್ಸರಿ ನೀವು ಪ್ರಾಕ್ಟೀಸ್ ಅಂತೂ ಮಾಡಲೇಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಬರೋದು. ಸೊ ಅದಕ್ಕೆ ನಿಮಗೆ ಈ ವಿಡಿಯೋ ಬಿಗಿನರ್ಸ್ಗಂತಲೇ ವಿಡಿಯೋ ಮಾಡಿದ್ದೀನಿ ಇದನ್ನು, ಶಟಲ್ ಟ್ಯಾಟಿಂಗ್ ಇದು. ಓಕೆನಾ? ಸೊ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.